ನಡೆದನು ಶ್ರೀರಾಮಚಂದ್ರ ವನದಿಡಿಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವನದಿಡಿಗೆ ಮೌನದಲ್ಲಿ ನಡೆದನು ಶ್ರೀರಾಮ ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿ ಹೇವೋಯ ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿ ಹೇವೋಯಂದು ರಾಜಬೀದಿಯೆಂದು ಪ್ರಜೆಗಳ ಶೋಕ ಕಂಡು ರಾಜಬೀದಿಯೆಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಶ್ರೀರಾಮಚಂದ್ರನ ಪಾದಕ್ಕೆರಗಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ ಪುರಜನರೇ 14 ವರ್ಷ ವನವಾಸವನ್ನ ಬಹುಬೇಗ ಮುಗಿಸಿ ಬರುವೆನೆಂದು ಅಭಯವನ್ನಿಡುತ್ತಾ ಪತ್ನಿಯಾದ ಸೀತೆಯೊಡಗೂಡಿ ಅನುಜನಾದ ಲಕ್ಷ್ಮಣನೊಂದಿಗೆ ಕಾನನಕ್ಕೆ ಹೊರಡಲು ಸಿದ್ಧನಾದನು ಆಗ ಕುರುಡನೊಬ್ಬನು ಪ್ರಭು ವನವಾಸವನ್ನು ಮುಗಿಸಿ ಬರುವುದರೊಳಗೆ ನಾವುಗಳು ಇರುತ್ತೇವೆ. ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಾ. ನಡೆದನು ಶ್ರೀರಾಮಚಂದ್ರ ವನದಿಡಿಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವಿಧಿ
ಪುನಃ ಯಾರ ಕೇಳಿಯೇನ ಮಾಡ್ದೆ ಕೊಡುವುದು ದೋಷ ಪುನಃ ಕೊಡುವುದು ದೋಷ ಪುನಃ ಯಾರ ಕೇಳಿಯೇನ ಮಾಡ್ದೆ ಕೊಡುವುದು ದೋಷ ಪುನಃ ಹರಿಗಳಲ್ಲಿ ಕೋಮುದಿಗವು ಬಿರುವಿನಿಂದ ಗಾಳಿ ಬೀಸೆ ನರಿಗಳಲ್ಲಿ ಕೋಮುದಿಗವು ಬಿರುವಿನಿಂದ ಗಾಳಿ ಬೀಸೆ ಕರುಗಳನ್ನು ಅಗ್ನಿ ಸುಡಲೋ ಪರಿಗಿತೇನೋ ತೋರದಾಗಿದೆ ತೋರುವುದು ದೋಷ ಪುನಃ ಯಾರ ಕೇಳಿಯೇನ ಮಾಡ್ದೆ ತೋರುವುದು ದೋಷ ಪುನಃ ಘೋರವಾದ ಗೃತ್ರತತಿಯು ದಾರಿಯನ್ನು ಮೋತುತ್ತಿರವು ಘೋರವಾದ ಗೃತ್ರತತಿಯು ದಾರಿಯನ್ನು ಮೋತುತ್ತಿರವು ಭರಿಗುರುಗ ಅಡ್ಡಲವುದೇ ದೋಷ ಪುನಃ ಯಾರ ಕೇಳಿಯೇನ ಮಾಡ್ದೆ ಕೊಡುವುದು ದೋಷ ಪುನಃ. ಸಹೋದರ, ಇಂದು ನಮ್ಮಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಶೀಘ್ರವಾಗಿ ಅಯೋಧ್ಯೆಗೆ ಬರಬೇಕೆಂತಲೂ ದೂತರು ವಾರ್ತೆಯನ್ನು ತಂದರಲ್ಲವೇ? ಹೌದು ಅಣ್ಣ. ಆದರೆ ಈಗ ನನ್ನ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಶತ್ರುಘ್ನ? ಅಣ್ಣ, ನಿನ್ನ ಮನಸ್ಸಿನ ವೇದನೆಯನ್ನು ನನಗೂ ತಿಳಿಸಬಾರದೆ ಅಣ್ಣ. ಸಹೋದರ, ಅಣ್ಣ, ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರಬೇಕಾದರೆ ಬಹುದೂರದಿಂದ ಒಂದು ಆರ್ತಧ್ವನಿಯು ಕೇಳಿಸಿತು. ನಾನು ಅದನ್ನೇ ಅನುಸರಿಸುತ್ತಾ ಹೋದೆನು. ನಮ್ಮ ತಂದೆಯವರಾದ ದಶರಥ ಚಕ್ರವರ್ತಿಯು ಕೆಂಪು ವಸ್ತ್ರಧಾರಿಯಾಗಿ ದಕ್ಷಿಣ ದಿಕ್ಕಿನ ಕಡೆ ಓಡುತ್ತಾ, ಭರತ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯಾ, ನನ್ನನ್ನು ಕಾಪಾಡಲಾರದೆ ಹೋದೆಯಾ, ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಳ್ಳುತ್ತಿದ್ದರು. ನಾನಾಗ ತಂದೆಯವರನ್ನು ಕಾಪಾಡಬೇಕೆಂದು ಓಡಿದೆನು, ಬಹುದೂರ ಓಡಿದೆನು. ಅಷ್ಟರಲ್ಲಿ ನಮ್ಮ ತಂದೆಯವರು ಕಣ್ಮರೆಯಾದರು. ಶತ್ರುಘ್ನ, ಕಣ್ಮರೆಯಾದರು. ಗಾಬರಿಗೊಂಡು ಎದ್ದು ನೋಡಿದರೆ ಎಲ್ಲವೂ ಶೂನ್ಯ. ಅದೆಲ್ಲವನ್ನೂ ಮರೆತು ಇಂದು
ರಥವನ್ನೇರಿ ಅಯೋಧ್ಯೆಯ ಕಡೆ ಬರುತ್ತಿರಬೇಕಾದರೆ ದಾರಿ ಉದ್ದಕ್ಕೂ ಅಪಶಕುನಗಳೇ ಕಂಡು ಬರುತ್ತಿರುವುವು. ಅಲ್ಲದೆ ನನ್ನ ಮನಸ್ಸಿನಲ್ಲಿ ಅದಾವುದೋ ಒಂದು ಅವ್ಯಕ್ತವಾಣಿಯು ನುಡಿಯುತ್ತಿದೆ, ಭರತ ಪುರಪ್ರವೇಶ ಮಾಡಬೇಡ, ಭರತ ಪುರಪ್ರವೇಶ ಮಾಡಬೇಡ ಎಂದು. ಸಹೋದರ ಅಗ್ರಜ, ಅಪಶಕುನಗಳ ಮಾತಂತಿರಲಿ, ನಾವೀಗ ಎಷ್ಟು ದೂರ ಪ್ರಯಾಣ ಮಾಡಿದ್ದೇವೆಂದೇ ತಿಳಿಯುತ್ತಿಲ್ಲವಲ್ಲ. ಅಗ್ರಜ, ಇದೇನು ಹೀಗೆ ಮಾತನಾಡುತ್ತಿರುವಿರಿ? ನಾವೀಗ ಅಯೋಧ್ಯ ನಗರದ ಸಮೀಪದಲ್ಲೇ ಇರುವೆವು ಅಣ್ಣ. ಏನೋ ಅಯೋಧ್ಯೆಯ ಸಮೀಪದಲ್ಲಿರುವೆ? ಹೌದು ಸಹೋದರ, ಹೌದು, ನಾವೀಗ ಅಯೋಧ್ಯೆಯ ಸಮೀಪದಲ್ಲಿಯೇ ಇರುವೆವು. ಸಹೋದರ ಅಗ್ರಜ, ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವದ ಈ ಶುಭ ದಿನದಂದು ವಿಧ ವಿಧವಾಗಿ ಅಲಂಕೃತಗೊಂಡು ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸಬೇಕಾಗಿದ್ದ ಈ ಅಯೋಧ್ಯ ನಗರವು ಹಿಂದೇಕೋ ಪ್ರಾಯಹೀನವಾಗಿ ಕಾಣುತ್ತದೆ. ಅಗ್ರಜ, ಮಂಗಳ ವಾದ್ಯಗಳ ಸುಳಿವಿಲ್ಲ. ಸುಮಂಗಲೆಯರಾಗಲಿ ಸುಕೋಮಲೆಯರಾಗಲಿ ಯಾರೊಬ್ಬರೂ ಕಾಣಿಸುತ್ತಿಲ್ಲ. ಸಹೋದರ ಅಗ್ರಜ, ಅಲ್ಲಿ ನೋಡು, ನಮ್ಮರಮನೆಯ ಧ್ವಜ ಪತಾಕೆಯು ಅಮಂಗಳದ ಸೂಚಕವೆಂಬಂತೆ ಅರ್ಧ ಮಟ್ಟದಲ್ಲಿ ಹಾರಾಡುತ್ತಿರುವುದು. ಇದೆಲ್ಲವನ್ನೂ ನೋಡುತ್ತಿದ್ದರೆ ನಮ್ಮ ಅಯೋಧ್ಯೆಗೆ ಭರಿಸಲಾಗದ ಯಾವುದೋ ನಷ್ಟ ಉಂಟಾಗಿದೆಯೇನೋ ಎಂಬಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ. ಅಗ್ರಜ, ನೀನು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಅಶುಭಕ್ಕಾಗಲಿ ಕಾಲವಿಲ್ಲವಣ್ಣ. ಪಟ್ಟಣ ಪ್ರವೇಶ ಮಾಡಿದರೆ ವಿಷಯವು ತಾನಾಗೇ ತಿಳಿಯುವುದಲ್ಲವೇ ಅಣ್ಣ? ಸರಿಯಾಗಿ ಹೇಳಿದೆ ಸಹೋದರ, ನಡೆ ಹೋಗೋಣ. ನಡೆ ಅಣ್ಣ. ತೋರುವುದೋ ದೋಷಕುಂದ ಯಾರ ಕೇಳಿಯೇನ ಮಾಡೆ, ತೋರುವುದೋ ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೇನು. ಈಗ ನನ್ನ ಕುಮಾರರು ಬಂದು ಜನಕನ ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ! ಅಮ್ಮ, 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 ನೀನು ಇಲ್ಲಿಯೇ ಇರುವೆಯಾ? ಅಮ್ಮ, ಅಮ್ಮ, ಇದು ನನಗೆ ನಮಸ್ಕರಿಸು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಇದೇನು ತಾಯಿ, ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ಭಾಸವಾಗುತ್ತಿರುವುದಲ್ಲ. ಈ ನಿನ್ನ ಅಮಂಗಳಕ್ಕೆ ಕಾರಣವಾದರೂ ಏನು ತಾಯಿ? ಜನಕನೆಲ್ಲಿಯನು ತಾಯಿ, ಜನಕನೆಲ್ಲಿಯನು? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ! ಅಗಣಿತ ಗುಣನಿಧಿ ಎಂದೆನಿಸುತ್ತೆ. ಜಗದೋ ಪ್ರಖ್ಯಾತಿಯನ್ನು ಪಡೆದಿರ್ದಯ ಜನಕ. ಜನಕ, 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 ಜನಕ. ನಿಗೆ ಶೋಕಕ್ಕೆ ಗುರಿಗೈದೆಯ ಎಮ್ಮಂ, ನಿಗೆ ಶೋಕಕ್ಕೆ ಗುರಿಗೈದೆಯ ಎಮ್ಮಂ, ಸುಗುಣನೇ ಪರಲೋಕ ಸೇರಿದೆಯ. ಜನಕ, ಜನಕ, ಜನಕ.
ನಮ್ಮನ್ನಗಲಿ ಪರಲೋಕವಾಸಿಯಾದೆಯ ಪರಲೋಕವಾಸಿಯಾದೆಯ. ಅಯ್ಯೋ ದುರ್ವಿಧಿ, ನಿನ್ನೆ ರಾತ್ರಿ ನಾನು ಕಂಡ ದುಸ್ವಪ್ನದ ಫಲವು ಕಡೆಗೂ ತಪ್ಪಲಿಲ್ಲವೇ? ವಿಧಿ ಲೀಲೆಯು ಎಷ್ಟೊಂದು ಕ್ರೂರವಾಗಿರುವುದು. ಪರಲೋಕದಲ್ಲಿರುವ ನನ್ನ ತಂದೆಯೇ, ಇದೋ ನಿನಗೆ ಇಲ್ಲಿಂದಲೇ ನಮಸ್ಕರಿಸುವೆ. ಅಮ್ಮ, ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆ ಮಾಡಲಾಗದ ನಾವೆಂತಹ ನಿರ್ಭಾಗ್ಯರು ತಾಯಿ, ನಾವೆಂತಹ ನಿರ್ಭಾಗ್ಯರು. ತಂದೆಯವರ ಅಂತ್ಯಕಾಲದಲ್ಲಿ ಅವರ ಸೇವೆ ಮಾಡಿದ ಆ ರಾಮಲಕ್ಷ್ಮಣರೇ ಭಾಗ್ಯಶಾಲಿಗಳಮ್ಮ. ಇಲ್ಲ ಕಂದ, ನಿಮಗೆ ದೊರಕದ ಭಾಗ್ಯ ರಾಮಲಕ್ಷ್ಮಣರಿಗೂ ದೊರಕಲಿಲ್ಲ. ಏನಮ್ಮ? ನಿಮ್ಮ ಜನಕನ ಮರಣದ ಕಾಲದಲ್ಲಿ ರಾಮಲಕ್ಷ್ಮಣರು ಇರಲಿಲ್ಲ ಮಗನೇ. ರಾಮಚಂದ್ರರು ಸಹ ಅವರ ಬಳಿಯಲ್ಲಿರಲಿಲ್ಲವೇ? ಇರಲಿಲ್ಲ. ಎಲ್ಲಿ ಹೋಗಿದ್ದರಮ್ಮ? ಅವರೆಲ್ಲರೂ ನಾರುಮಡಿಗಳನ್ನುಟ್ಟು ವನವಾಸಕ್ಕೆ ಹೋಗಿರುವರು ಮಗನೇ. ಏನಿ ವಿಚಿತ್ರವಾದ ನುಡಿಗಳು. ಸೀತಾರಾಮ ಲಕ್ಷ್ಮಣರು ನಾರುಮಡಿಯನ್ನುಟ್ಟು ವನವಾಸಕ್ಕೆ ಹೋಗಿದ್ದರೆ ಅಮ್ಮ, ಅವರು ವನವಾಸಕ್ಕೆ ಹೋಗಲು ಕಾರಣ? ಇದೆಲ್ಲದಕ್ಕೂ ನಾನೇ ಕಾರಣಳು ಕಂದ. ಏನು? ನೀನು ಕಾರಣಳೆ? ಹೌದು ಮಗನೇ. ಹೇಗಮ್ಮ ನೀನು ಕಾರಣರಾಗುವೆ? ಕುಮಾರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆರಡು ವರಗಳನ್ನು ಕೊಟ್ಟಿದ್ದರು ಕಂದ. ಹೌದು. ಆ ವರಗಳನ್ನು ನಾನು ಕೇಳಿಕೊಂಡೆನು. ಏನೆಂಬುದಾಗಿ? ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ, ಅಮ್ಮ, ಇನ್ನು ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ಶಿವ ರಾಮನಡುಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋಗಲ್ಲ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ, ಲಕ್ಷ್ಮಣ, ಸೀತಾ ಎನ್ನುತ್ತ ಸ್ವರ್ಗಸ್ಥರಾದರು. ಮಕ್ಕಳಿರ ಸ್ವರ್ಗಸ್ಥರಾದರು. ದಶರಥನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ, ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡವರು ಕೈಕೆಯೇ? ಭರತ, ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ? ಅನುಮಾನವೇ? ಅಥವಾ ಈ ಅಯೋಧ್ಯೆಯ ರಾಜಲಕ್ಷ್ಮಿಯೇ? ನಿಸ್ಸಂದೇಹವಾಗಿ. ಇಲ್ಲ ಇಲ್ಲ, ಇವಳ್ಯಾರೋ ನರರಕ್ಕಸಿಯೇ ಇರಬೇಕು. ಕುಮಾರ, ಛೇ ಚಂಡಾಲಿನಿ, ರಘುವಂಶ ಕಳಂಕ ಸ್ವರೂಪಿಣಿ. ಜಗತ್ತುಳಿಯುವವರೆವಿಗೂ, ಈ ಜಗತ್ತುಳಿಯುವವರೆವಿಗೂ ಅಳಿಸಿ ಹೋಗದಂತಹ ಅಪಕೀರ್ತಿಯನ್ನು ಈ ಭರತನ ತಲೆಯ ಮೇಲೆ ತಂದೊಡ್ಡಿದೆಯಾ ತಾಯಿ, ತಂದೊಡ್ಡಿದೆಯಾ? ತನ್ನ ಹೆತ್ತ ತಾಯಿಯಾದ ಕೌಸಲ್ಯ ಮಾತೆಯ ಮೇಲಿಟ್ಟಿದ್ದ ಪ್ರೀತಿಗಿಂತಲೂ ಅಧಿಕವಾದ ಪ್ರೀತಿ, ಮಮತೆ, ವಾತ್ಸಲ್ಯಗಳನ್ನು ನಿನ್ನಲ್ಲಿಟ್ಟಿದ್ದ ನಿರ್ಮಲ ಚಿತ್ತನಾದ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಕುಮಾರ, ನಾನಿದೆಲ್ಲವನ್ನು ಮಾಡಿರುವುದು ನಿನಗೋಸ್ಕರವಲ್ಲವೇ ಕಂದ? ವಂಚಕಿ! ವಾಗ್ದಾನ ಮಾಡಿದ ವರಗಳನ್ನು ಕೇಳಿಕೊಳ್ಳಲು ನಿನ್ನಲ್ಲಿ ಮತ್ತಾವ ಆಸೆಗಳು ಇರಲಿಲ್ಲವೇ? ಭರತ, ಹೇ ಭರತ, ಅದಾವ ಜನ್ಮದ ಪಾಪಕ್ಕಾಗಿ ನೀನೀ ರಕ್ಕಸಿಯ ಗರ್ಭದಲ್ಲಿ ಜನಿಸಿದೆ. ಇದಕ್ಕಿಂತಲೂ ಶ್ರೀರಾಮಚಂದ್ರನ ಪಾದರಕ್ಷಣೆ ಮಾಡುವ ಪಾದುಕೆಗಳಾದರೂ ಆಗಿ ಈಕೆಯು ಬಂಜೆಯಾಗಿದ್ದರೆ ಈ ಲೋಕಕ್ಕೆ ಕಲ್ಯಾಣವಾಗುತ್ತಿತ್ತಲ್ಲವೇ? ಲೋಕಕ್ಕೆ ಕಲ್ಯಾಣವಾಗುತ್ತಿತ್ತಲ್ಲವೇ? ಶಾಂತನಾಗು ಮಗನೇ, ಶಾಂತನಾಗು. ಆದದ್ದೆಲ್ಲವನ್ನು ಮರೆತು ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗು ಕಂದ. ಈ ನಿನ್ನ ತಾಯಿ ಮನದಾಸೆಯನ್ನು ಈಡೇರಿಸು ಮಗನೇ. ರಾಜ್ಯ ಪಟ್ಟವನ್ನು ಕಟ್ಟಿಕೊಳ್ಳಬೇಕೇ ನಾನು? ಅಯ್ಯೋ ಪಾಪಿಷ್ಟಳೆ, ಪತಿಯನ್ನು ಕಳೆದುಕೊಂಡರೂ ನಿನ್ನ ದುರಾಸೆಯ ದಾಹ ಇನ್ನೂ ತೀರಲಿಲ್ಲವೇ? ಸ್ತ್ರೀ ಬುದ್ಧಿ ಪ್ರಳಯಾಂತಕಾರಿ ಎಂಬ ಮಾತು ನಿಜವಾಯಿತು.
ರವಿಕುಲ ಸಿಂಹಾಸನಾಧಿಕಾರಿ, ಜ್ಯೇಷ್ಠನು ಶ್ರೇಷ್ಠನು ಪಿತೃ ಸಮಾನನೂ ಆದ ಪುಣ್ಯಮೂರ್ತಿಯು, ಪತಿವ್ರತ ಶಿರೋಮಣಿಯಾದ ಸೀತಾಮಾತೆಯೊಡನೆಯು, ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನೊಡನೆಯು ವನವಾಸಕ್ಕೆ ಹೋಗುತ್ತಿದ್ದ ಆ ಕರುಣಾಮಯ ದೃಶ್ಯವನ್ನು ಕಂಡು ಪುರಜನ ಪರಿಜನ ಬಂಧು ಮಿತ್ರರೆಲ್ಲರೂ ಕಣ್ಣೀರು ಮಿಡಿಯುತ್ತಿದ್ದಾಗ ಆ ದುಃಖದ ಸೈರಣೆ ತಾಯಿ ಎನಿಸಿಕೊಂಡಿದ್ದ ನಿನ್ನ ಹೃದಯದಲ್ಲಿ ಅದೇಗೆ ನೆನೆಸಿದ್ದೇ ನರರಕ್ಕಸಿ. ಆಹಾ, ಎಂತಹ ಮಹತ್ಕಾರ್ಯ ಮಾಡಿ, ಎಂತಹ ಮಹತ್ಕಾರ್ಯ ಮಾಡಿ. ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ, ಪುತ್ರರನ್ನು ಪರದೇಶಿಯರನ್ನಾಗಿಸಿ, ಅನ್ಯಾಯದಿಂದ ಈ ಅಯೋಧ್ಯೆಯ ಸೌಭಾಗ್ಯವನ್ನು ರಸಾತಲಕ್ಕೆ ತುಳಿದು ಸವತಿ ಮತ್ಸರವೆಂಬ ದುರಾಶೆಯ ಮರುಭೂಮಿಯಲ್ಲಿ ವಂಶನಾಶನವೆಂಬ ತಳಹದಿಯನ್ನು ಹಾಕಿ ದಿನಪ ಕುಲದೀಪ ದಶರಥನ ಮೃತ್ಯು ಶರೀರವನ್ನು ಕಂಬದಂತೆ ನಿಲ್ಲಿಸಿ, ಅಕ್ಕ ತಂಗಿಯರ ವಿಧವಾ ದೇಹಗಳೆಂಬ ತೊಲೆಗಳಿಂದ ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ, ಪಿತೃ ಪ್ರಾಣಾಪಹರಣವೆಂಬ ದ್ರೋಹದ ಸಿಂಹಾಸನದ ಮೇಲೆ ಈ ಪಾಪಿ ಭರತನಿಗೆ ಪಟ್ಟ ಕಟ್ಟಲು ಕೆಟ್ಟ ಯೋಚನೆಯನ್ನು ಮಾಡಿದೆಯಾ ಸವತಿ ಮಾತ್ಸರ್ಯದ ಭೂತವೇ? ಸೈರಿಸು ಕುಮಾರ, ಸೈರಿಸು. ಸೈರಣೆ, ಸಮಾಧಾನ, ಶಾಂತಿ. ನನ್ನ ತನುಮನಗಳೆಲ್ಲವೂ ಬೆಂಕಿಯ ಜ್ವಾಲೆಯಾಗಿ ದಗದಗನ್ನ ದಹಿಸಿರುವಾಗ ಶಾಂತಿಯೇ ಶಾಂತಿ. ಪವಿತ್ರವಾದ ಕೇಕೆಯ ವಂಶದಲ್ಲಿ ಕರಾಳಕೂಟ ವಿಷದ ಹಾವಾಗಿ ಜನ್ಮ ತಾಳಿ ಉಭಯ ವಂಶಗಳ ಕೀರ್ತಿಯನ್ನು ತೊಡೆದು ಬಿಟ್ಟೆ. ಎಂತಹ ನೀಚ ಕಾರ್ಯ ಮಾಡಿಬಿಟ್ಟೆಯೇ, ಎಂತಹ ನೀಚ ಕಾರ್ಯ ಮಾಡಿಬಿಟ್ಟೆ. ನಭೋಮಂಡಲದಲ್ಲಿ ಸೂರ್ಯ ಚಂದ್ರರು ಪ್ರಕಾಶಮಾನವಾಗಿ ಹೊಳೆಯುವಂತೆ ಈ ನಿನ್ನ ಹಣೆಯಲ್ಲಿ ಸದಾಕಾಲ ಹೊಳೆಯುತ್ತಿದ್ದ ಹರಿಶಿನ ಕುಂಕುಮವನ್ನು ನೀನೇ ನಿನ್ನ ಕೈಯಾರ ಹಳಿಸಿಕೊಂಡು ಬಿಟ್ಟೆಯಾ? ಅದಾವ ಶುಭ ಮುಹೂರ್ತದಲ್ಲಿ ಜನಕನು ಈ ನಿನ್ನ ಪಾಪಿ ಕೊರಳಿಗೆ ಕಟ್ಟಿದ್ದ ಪವಿತ್ರವಾದ ತಾಳಿಯನ್ನು ನೀನೇ ನಿನ್ನ ಕೈಯಾರ ಕಿತ್ತೆಸೆದುಕೊಂಡೆಯಾ? ಈ ನಿನ್ನ ಕರಗಳಲ್ಲಿ ಕಂಗೊಳಿಸಿ ಜಗತ್ತಿಗೆ ಮುದ್ದೈದೆ ಎಂದು ಸಾರುತ್ತಿದ್ದ ಮಂಗಳಕರವಾದ ಬಳೆಗಳನ್ನು ನೀನೇ ನಿನ್ನ ಕೈಯಾರ ನುಚ್ಚು ನೂರು ಮಾಡಿ ವಿಧವಾ ಸಾಮ್ರಾಜ್ಯದ ಪಟ್ಟದರಸಿಯಾಗಿ ಮೆರೆಯುತ್ತಿರುವೆಯಾ ವಂಶಘಾತಕಿ? ನೀನು ರಾಜದ್ರೋಹಿ, ಪತಿದ್ರೋಹಿ, ಪುತ್ರದ್ರೋಹಿ. ನಿನ್ನ ಮುಖದರ್ಶನ ಮಾಡುವುದೇ ಮಹಾಪಾಪ. ನಿನ್ನನ್ನು ಹೀಗೆಯೇ ಬಿಟ್ಟಿದ್ದೆಯಾದರೆ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲರಿಗೂ ಈ ನಿನ್ನ ದುರ್ನಡತೆಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಚೆಲ್ಲಿ ನನ್ನ ಮನಸ್ಸಿನ ಕ್ರೋಧಾಗ್ನಿಯನ್ನು ಶಮನ ಮಾಡಿಕೊಳ್ಳುವೆನು. ಸಿದ್ಧನಾಗು ಅಗ್ರಜ, ಸಹೋದರ. ಶಾಂತನಾಗು ಅಣ್ಣ, ಶಾಂತನಾಗು. ಮಾತೆಯ ಕೊಲ್ಲುವರೆ ಮಾನಿತನೇ ಅಣ್ಣ, ಮಾತೆಯ ಕೊಲ್ಲುವರೆ ಮಾನಿತನೇ, ನೀತಿವಂತನು ನೀನು ಪ್ರಾರ್ಥನಾದೆ ಏಕೆ ಅಣ್ಣ, ನೀತಿವಂತನು ನೀನು ಪ್ರಾರ್ಥನಾದೆ ಏಕೆ, ಮಾತೆಯ ಕೊಲ್ಲುವರೆ ಮಾನಿತನೇ. ನಿನ ವಂಶ ಭೂಪನ ಮನಗೆಲಿದವಳ, ನಿನ ವಂಶ ಭೂಪನ ಮನಗೆಲಿದವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ.
ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಮಾತೆಯ ಕೊಲ್ಲುವರೇ ಮಾನಿತನೇ. ನೀತಿವಂತನು ನೀನು ಭ್ರಾಂತನಾದ ಏಕೆ, ನೀತಿವಂತನು ನೀನು ಭ್ರಾಂತನಾದ ಏಕೆ, ಮಾತೆಯ ಕೊಲ್ಲುವರೇ ಮಾನಿತನೇ ಮಾನಿತನೇ ಮಾನಿತನೇ. ಅಗ್ರಜ, ಮಾತೃವಧೆಯು ಮಹಾಪಾಕರು. ಆದ್ದರಿಂದ ನಾವೀಗಲೇ ಅರಣ್ಯಕ್ಕೆ ಹೋಗಿ ಅಣ್ಣನಾದ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕವನ್ನು ಮಾಡೋಣ. ನಡೆಯಣ್ಣ. ನಿಜ ಸಹ. ನಿನ್ನ ಮಾತು ಅಕ್ಷರಶಃ ನಿಜ. ತಂದೆಯವರ ಮರಣ, ಸೀತಾರಾಮ ಲಕ್ಷ್ಮಣರ ವನವಾಸದ ವಿಚಾರಗಳನ್ನು ಕೇಳಿದ ನಾನು ಆವೇಶಭರಿತನಾಗಿ ಸ್ತ್ರೀ ಹತ್ಯೆ ಮಾಡಲು ಉದ್ಯುಕ್ತನಾದ. ಪರಲೋಕದಲ್ಲಿರುವ ನನ್ನ ತಂದೆಯೇ, ಈ ನನ್ನ ಮಹಾಪರಾಧವನ್ನು ಮನ್ನಿಸು. ಈ ನೀಚಳನ್ನು ನನ್ನ ಖಡ್ಗದಿಂದ ಸಂಹರಿಸುವುದಾದರೆ ಈ ನನ್ನ ಖಡ್ಗವೂ ಸಹ ಅಪವಿತ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಸಹೋದರ, ಅಣ್ಣ ಶ್ರೀರಾಮಚಂದ್ರನು ವಾಸ ಮಾಡದ ಈ ಅಯೋಧ್ಯೆಯಲ್ಲಿ ನಾವುಗಳು ವಾಸ ಮಾಡಬಾರದು. ರಾಮನಿಲ್ಲದರ ಮನೆ ರಾಮನಿಲ್ಲದರ ಮನೆ ರವಿ ಇಲ್ಲದ ಆಕಾಶ ಲಕ್ಷ್ಮಣನು ತೆರಳಲಿಕ್ಕೆ ಅವಲಕ್ಷಣವಿದಾಯ್ತೆ. ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯರಹಿತರಾದವು ನಾವು. ಸೌಮಿತ್ರಿ ಒದಗಿದ ಸೌಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲಿಗೆ ಬಾರದಾಯ್ತೆ. ರಾಮ 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 ರಾಮಚಂದ್ರ ರಾಮ ರಾಮ ಶ್ರೀರಾಮ ರಘುರಾಮ. ಸಹೋದರ, ನಾವೀಗಲೇ ಅರಣ್ಯಕ್ಕೆ ಹೋಗಿ ಶ್ರೀರಾಮಚಂದ್ರನಲ್ಲಿ ಕ್ಷಮೆಯನ್ನು ಬೇಡಿ ಪಟ್ಟಣಕ್ಕೆ ಕರೆದುಕೊಂಡು
ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರದ ಹೊರತು ನಾವು ಪುರಪ್ರವೇಶ ಮಾಡಬಾರದು. ನಡೆ ಸಹೋದರ. ಭರತ, ಕುಮಾರ, ಛೀ ವಂಶಘಾತಿ! ನೀವು ನನ್ನನ್ನು ಭರತ ಕುಮಾರ ಎಂದು ಕರೆಯಲು ಯೋಗ್ಯಳಲ್ಲ. ನರವರನಾದ ಶ್ರೀರಾಮಚಂದ್ರನನ್ನು ಅಡವಿಗಟ್ಟಿ, ಪೂಜ್ಯ ತಂದೆಯವರನ್ನು ಯಮಪುರಿಗಟ್ಟಿ, ನೀನು ಮಾಡಿದ ಆಕೃತಿಗಳ ಪಾಪದ ಫಲವಾಗಿ ನಾನಿಂದು ಇಹಪರಗಳಲ್ಲಿ ಸ್ಥಾನಭ್ರಷ್ಟನಾಗಿರುವೆ. ಆದ್ದರಿಂದ ಇಂದಿನಿಂದ ಎಂದೆಂದಿಗೂ ನೀನು ನನಗೆ ತಾಯಿಯೂ ಅಲ್ಲ, ನಾನು ನಿನಗೆ ಮಗನೂ ಅಲ್ಲ. ಎಚ್ಚರಿಕೆ! ನಡೆ ಸಹೋದರ. ಭರತ! ರಾಘವ ಕಾನನ ಮಧ್ಯದಿ ರಾಮ ರಾಮ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಲೆದಲೆದು ನಾವು ಅಡವಿಯೊಳಿರುವುದು ಅಲೆದಲೆದು ನಾವು ಅಡವಿಯೊಳಿರುವುದು ಅಲೆದಲೆದು ನಾವು ಅಡವಿಯೊಳಿರುವುದು ಅಲೆದಲೆದು ನಾವಡವಿಯೊಳಿಂದು ಬಳಲು ತಲಿರುವೆವು ದಾರಿಯ ಕಾಣದೆ. ಬಳಲುತ್ತ ಇರುವೆವು ದಾರಿಯ ಕಾಣದೆ. ಬಳಲುತ್ತ ಇರುವೆವು ದಾರಿಯ ಕಾಣದೆ. ಬಳಲುತ್ತಲಿರುವೆವು ದಾರಿಯ ಕಾಣದೆ. ಬಳಲುತ್ತಲಿರುವೆವು ದಾರಿಯ ಕಾಣದೆ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಮ 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 ಸಹೋದರ, ಈ ಅರಣ್ಯದಲ್ಲಿ ಎಲ್ಲಿ ಹುಡುಕಿದರೂ ಅಣ್ಣನ ಸುಳಿವೇ ಕಾಣುತ್ತಿಲ್ಲವಲ್ಲ. ಈಗೇನು ಮಾಡುವುದು? ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಇನ್ನು ಮುಂದೆ ಹೋಗಿ ಅಣ್ಣನು ಹುಡುಕೋಣ. ನಡೆ ಅಣ್ಣ. ಸರಿಯಾಗಿ ಹೇಳಿದೆ ಸಹೋದರ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಮನದಾಸೆಯನ್ನು ಪೂರೈಸು ಪ್ರಭು, ಪೂರೈಸು. ರಾಮ ಪರಧಾಮ ದಶರಥ ರಾಮ ರಾಮ ಪರಧಾಮ ದಶರಥ ರಾಮ ಮಧುರ ನಾಮ
ರಾಮ ನಾಮ ಮಧುರ ನಾಮ ಸದಾ ರಾಮ ನಾಮ ಮಧುರ ನಾಮ ಸದಾ ರಾಮ ನಾಮ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಮ ಪಾವನೆಯಾದ ಗಂಗಾ ಮಾತೆಯನ್ನು ವಂದಿಸಿ ಅನಂತರ ಮುಂದೆ ಹೋಗೋಣ. ಆಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಅರನ ಶಿರದಿಂದ ಹರಿದೆ ಅಮ್ಮ ಅರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ ಅರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿ ಹಾಗೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿ ಹಾಗೆ ನಿರುಪಮ ಚರಿತಳೆ ಅನುದಯ ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರಂತರವು ಭಜಿಸುವೆನು ಅನುಮತಿಸಿ ಸುರನರ ಸೇವಿದೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವೆ
ಯಾವ ಕಷ್ಟ ಕಾರ್ಪಣ್ಯಗಳು ನಮಗೆ ತೋರದಂತೆ ಸದಾ ಕಾಲವು ನಮ್ಮನ್ನು ರಕ್ಷಿಸುವ ಭಾರ ನಿನ್ನನ್ನೇ ಕೂಡಿರುವುದು ತಾಯಿ. ನಿಜ ಸೀತಾ, ನಿಜ. ನಿನ್ನ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾ ಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ನಿಜ ಸ್ವಾಮಿ. ಅದು ಗುಹರಾಜನು ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ. ಪ್ರಭು ರಾಮಚಂದ್ರ. ರಾಮ 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 ರಘುವಂಶ ಸೋಮ. ಕಾಮಿತಾ ಕವಿ ವಾಚ ಪ್ರಭು. ಕಾಮಿತಾ ಕವಿ ವಾಚ ರಾಮ ಶ್ರೀ ರಾಮ ರಾಮ ರಾಮ. ರಾಮ ಶ್ರೀ ರಾಮ ರಾಮ ರಾಮ. ರಾಮ ಶ್ರೀ ರಾಮ. ಜಪ ಮಾತ್ರದಿಂದ ಪ್ರಭು ರಾಮಚಂದ್ರ ನಮಸ್ಕರಿಸುವುದು. ಗುಹನೆ ಗುಹರಾಜ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವೂ ಕುಶಲವೇ? ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದದಿಂದ ನಾವೆಲ್ಲರೂ ಸುಖಸೇವೆಯಿಂದ ಇದ್ದೇವೆ. ಆದರೆ ತಮಗೊದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾರದಷ್ಟು ದುಃಖವಾಗಿದೆ ಪ್ರಭು, ಸಹಿಸಲಾರದಷ್ಟು ದುಃಖವಾಗಿದೆ.
ಈ 14 ವರ್ಷದ ವನವಾಸವನ್ನು ತಾವು ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಾಲ ಕಳೆಯುತ್ತಾ ನಮ್ಮೊಂದಿಗೆ ಇರಬೇಕೆಂದು ಪ್ರಾರ್ಥಿಸುವೆನು ಪ್ರಭು, ಪ್ರಾರ್ಥಿಸುವೆನು. ಮೋಹನಿ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿರುವೆನು ಮಹಾರಾಜ. ಪ್ರಭು, ಆದರೆ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ 14 ವರ್ಷ ವನವಾಸಕ್ಕೆ ಬಂದಿರುವನಾದ್ದರಿಂದ ನಾನು 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ನೀನು ನನಗೆ ಸಹಾಯ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಪ್ರಭು, ಪ್ರಭು 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 ಭವಸಾಗರವನ್ನೇ ದಾಟಿಸಬಲ್ಲ ತಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಸುಯೋಗ ನನಗೆ ಒದಗಿತ್ತಲ್ಲ. ನಾನೇ ಧನ್ಯನು ಪ್ರಭು, ನಾನೇ ಧನ್ಯನು. ಪ್ರಭು, ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ನಡೆದುಕೊಂಡು ಹೋಗುವಾಗ ತಮ್ಮ ಪಾದಸ್ಪರ್ಶದಿಂದ ಒಂದು ಬಂಡೆಯು ಹೆಣ್ಣಾಯಿತಂತೆ. ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿವೆ. ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿ ಏನು ದೇವಾ, ನನ್ನ ಗತಿ ಏನು? ಮಹಾರಾಜ, ಪರಮಾತ್ಮ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ? ಹೌದು 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 ಪ್ರಭು. ಹಾಗೇ ಆಗಲಿ. ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಕ್ಷಣಕಾಲ ಹೋಯ್ ಹೋಯ್.
ಕ್ಷಣಕಾಲ ನಿಲ್ಲಿ, ನಾವೇನು ಸಿದ್ಧಪಡಿಸಿಕೊಂಡು ಬರುವೆನು. ಹಾಗೇ ಆಗಲಿ. ಹೋಯ್ ಪ್ರಭು, ನಾವೆಯೂ ಸಿದ್ಧವಾಗಿ ಕಾಲನ್ನು ತೆರಳಬಹುದು. ನಡೆಯಿರಿ, ಹೋಗೋಣ.